ಜುಲೈ 28ರಂದು ಸಿಎಂ ಸಿದ್ದರಾಮಯ್ಯ ಅವರು ಮಂಡ್ಯ ಜಿಲ್ಲೆ ಮದ್ದೂರಿಗೆ ಭೇಟಿ ನೀಡಲಿದ್ದು, ಸಾವಿರಾರು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದರು. ಮದ್ದೂರು ಹೊರವಲಯದ ತಿಮ್ಮದಾಸ್ ಹೋಟೆಲ್ ಹಿಂಭಾಗ ನಿರ್ಮಾಣಗೊಳ್ಳುತ್ತಿರುವ ಬೃಹತ್ ವೇದಿಕೆಯನ್ನು ಶಾಸಕ ಕೆ. ಉದಯ್, ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ, ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರುಗಳೊಂದಿಗೆ ವೀಕ್ಷಣೆ ಮಾಡಿದ ಅವರು, ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕ ಕೆ. ಉದಯ್, ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಕ್ಷೇತ್ರದ ವಿವಿಧೆಡೆಗಳಿಂದ 30,000ಕ್ಕೂ ಹೆಚ್ಚು ಮಂದಿ ಆಗಮಿಸಲಿದ್ದು, ಗ್ರಾಮಸ್ಥರ ಕೋರಿಕೆಯ ಮೇರೆಗೆ ಸಾರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿರುವುದಾಗಿ ತಿಳಿಸಿದರು. ಮಂಡ್ಯ ಜಿಲ್ಲೆಯ ಸಂಸದ ಹಾಗೂ ಕೇಂದ್ರ ಸಚಿವ ಎಚ್. ಡಿ. ಕುಮಾರಸ್ವಾಮಿ ಅವರನ್ನು ಆಹ್ವಾನಿಸಿದ್ದೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು, ಪ್ರೋಟೋಕಾಲ್ ಪ್ರಕಾರ ಅವರನ್ನು ಆಹ್ವಾನಿಸಲಾಗಿದೆ. ಆಹ್ವಾನ ಪತ್ರಿಕೆಯಲ್ಲೂ ಅವರ ಹೆಸರು ಮತ್ತು ಫೋಟೋ ಹಾಕಲಾಗಿದೆ. ಬರುವುದು ಬಿಡುವುದು ಅವರಿಗೆ ಸೇರಿದ್ದು ಎಂದರು. ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ, ಸಿಎಂ ಅವರ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ. ವಿವಿಧೆಡೆಗಳಿಂದ ಬರುವ ವಾಹನಗಳನ್ನು ಆಯಾಯ ಮಾರ್ಗದಲ್ಲೇ ತಡೆದು ಸೂಕ್ತ ರೀತಿಯ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡಿರುವುದಾಗಿ ತಿಳಿಸಿದರು. ಇದೆ. ಈಗಾಗಲೇ ಹಲವಾರು ಗ್ರಾಮಗಳಿಂದ ಬಹಳಷ್ಟು ಜನರು ಉತ್ಸುಕರಾಗಿ ವಾಲಂಟಿಯರ್ ಆಗಿ ಸುಮಾರು 500ಕ್ಕೂ ಹೆಚ್ಚು ಬಸ್ಗಳನ್ನ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಎಲ್ರಿಗೂ ಕೂಡ ನಾವು ಬಸ್ಸು ವ್ಯವಸ್ಥೆಯನ್ನು ಪ್ರತಿ ಗ್ರಾಮಕ್ಕೂ ಅವರ ಕೋರಿಕೆಯಂತೆ ಬಸ್ಗಳನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ಅವರಿಗೆ ಬಂದಾದ ನಂತರ ಕಾರ್ಯಕ್ರಮ ನಂತರ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆನೂ ಕೂಡ ಅಚ್ಚುಕಟ್ಟಾಗಿ ನಾವು ಇಲ್ಲೇ ಕಾರ್ಯಕ್ರಮವನ್ನು ಕೂಡ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೀವಿ. ಹಾಗೆ ಬರುವಂಥವ್ರಿಗೂ ಕೂಡ ಯಾರಿಗೂ ಯಾವ ಥರದ ಅಡಚಣೆ ಕೊರತೆ ಆಗದಿರೋ ರೀತಿ ನಾವು ವೈಯಕ್ತಿಕವಾಗಿ ಕ್ರಮವನ್ನು ತಗೊಂಡಿದ್ದೀವಿ. ಯಾಕೆಂದರೆ ಇದು ಸರ್ಕಾರ ಕಾರ್ಯಕ್ರಮ ಎಲ್ಲ ಸವಲತ್ತು ಸರ್ಕಾರದಿಂದ ಕೊಡ್ಲಿಕ್ಕೆ ಬರಲ್ಲ. ಇಲ್ಲಿ ವೈಯಕ್ತಿಕವಾಗಿ ಕೆಲವೊಂದು ಅರೇಂಜ್ಮೆಂಟ್ಸ್ ಮಾಡಿಕೊಂಡಿದ್ದೀವಿ. ಪಕ್ಷಾಂತರವಾಗಿ ಜನ ಬರಲಿಕ್ಕೆ ಇವತ್ತು ಕೂಡ ಸಿದ್ಧರಿದ್ದಾರೆ. ಯಾಕೆಂದರೆ ನಮ್ಮ ಸರ್ಕಾರ ಬಂದ ಕೇವಲ 2 ವರ್ಷದ ಅವಧಿಯಲ್ಲಿ ಅತಿ ಹೆಚ್ಚು ಅನುದಾನ ನಮ್ಮ ತಾಲೂಕು, ಅದರಲ್ಲೂ ಭಾಳಷ್ಟು ಅತ್ಯವಶ್ಯಕ ಆಗಿರ್ತಕ್ಕಂಥ ಹೆಚ್ಚಿನದಾಗಿ ನಮ್ಮ ರೈತರಿಗೆ ಬೇಕಾದಂಥ ಎಲ್ಲ ನಾಲೆಗಳ ಮತ್ತು ಕೆರೆಗಳ ಅಭಿವೃದ್ಧಿಗಳಿಗೆ ಅತಿ ಬೇರೆಗಳಲ್ಲೂ ಕೂಡ ಎಲ್ಲ ರಸ್ತೆ ಚರಂಡಿ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು. ಪ್ರಮುಖವಾಗಿ ನಮ್ಮ ಭಾಗದಲ್ಲಿ ವಿದ್ಯುತ್ ಶಕ್ತಿ ಸಮಸ್ಯೆ ಭಾಳಷ್ಟಿದೆ. ಅದಕ್ಕೆ ತಕ್ಕಂತೆ ಈಗ ನಮಗೆ 220 kV ಸಬ್ಸ್ಟೇಷನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಸೋಪಳ್ಳಿ 10 ಎಕರೆ ಜಾಗವನ್ನು ಕೂಡ ನಿಗದಿ ಮಾಡಿ ನಮ್ಮ ಎಲ್ಲ ರೈತರಿಗೂ ಮುಂದಿನ ದಿನಗಳಲ್ಲಿ ಯಾವುದೇ ಪಂಪ್ಸೆಟ್ಗಾಗಲಿ ಬೇರೆ ಯಾವುದಕ್ಕೂ ವಿದ್ಯುತ್ ಶಕ್ತಿ ಕೊರತೆ ಆಗಲ್ಲ, ಪರ್ಮನೆಂಟಾಗಿ ಸೊಲ್ಯೂಷನ್ ಮಾಡೋ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿಕೊಡ್ತಾ ಇದೆ. ಹಾಗಾಗಿ ಎಲ್ಲ ನಮ್ಮ ತಾಲೂಕಿನ ಜನ ಪಕ್ಷಾತೀತವಾಗಿ ಬಂದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಎಲ್ಲ ಮಂತ್ರಿಗಳಿಗೂ ಒಂದು ಸ್ವಾಗತವನ್ನು ಕೊಡ್ತಾರೆ.
ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನೂ ಕೂಡ ನಾವು ಜಿಲ್ಲಾಡಳಿತದ ಒಂದು ಕಡೆ ನಾವು ಕೂಡ ವೈಯಕ್ತಿಕವಾಗಿ ನಮ್ಮ ಮುಖಂಡರು, ಪಕ್ಷದ ಕಾರ್ಯಕರ್ತರುಗಳು, ಪಕ್ಷದ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಭಾಳ ಅಚ್ಚುಕಟ್ಟಾಗಿ ಎಲ್ಲರೂ ವ್ಯವಸ್ಥಿತವಾಗಿ ಕರೆತಂದು ಕಳಿಸುವಂಥ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಜೀತ ವಿಮುಕ್ತರಿಗೆ ವಿಶೇಷವಾದ ಒಂದು ಅಭಿಯಾನವನ್ನು ಆಯೋಜಿಸಲಾಗಿತ್ತು. ಆ ಅಭಿಯಾನದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಈಗಾಗಲೇ ಉದ್ಘಾಟಿಸಿದ್ರು ಈ ಹಿಂದೆನೇ. ಸೊ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಬರುವಂಥ ಸಮಯದಲ್ಲಿ ಒಟ್ಟು 84+1 ಮಳವಳ್ಳಿಯಲ್ಲಿರೋ ಒಬ್ಬರು, ಒಟ್ಟು 84 ಜನ ಮದ್ದೂರಿನಲ್ಲಿರುವಂಥ ಅಷ್ಟು ಜನ ಜೀತ ವಿಮುಕ್ತರಿಗೆ ನನ್ನ ಗುರುತು ಅಂತ ವಿಶೇಷ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಅಭಿಯಾನ ಮಾದರಿಯಲ್ಲಿ 1 ತಿಂಗಳ ಒಳಗಾಗಿ 14 ದಾಖಲೆಗಳನ್ನು ಕೊಡುವಂಥ ಒಂದು ವಿಶೇಷ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ಅವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಆ ಎಲ್ಲ ದಾಖಲೆಗಳ ಒಳಗೊಂಡಿರುವಂಥ ಒಂದು ಕಡತವನ್ನು ಪ್ರತಿ ಒಂದು ಜೀತ ವಿಮುಕ್ತರಿಗೂ ಕೂಡ ಅವತ್ತಿನ ದಿನ ಒದಗಿಸ್ಕೊಡ್ತಾರೆ. ಅದ್ರ ಜೊತೆಗೆ ಅವರಿಗೆ ಬೇರೆ ಬೇರೆ ನಿಗಮ ಮತ್ತು ಮಂಡಳಿಗಳಿಂದ, ಇಲಾಖೆಗಳ ವತಿಯಿಂದ ಯಾವ ಸೌಲಭ್ಯಗಳನ್ನು ಕೊಡ್ಬೋದು ಅನ್ನೋದಕ್ಕೆ ಒಂದು ಮ್ಯಾಪಿಂಗ್ ಮಾಡಿದ್ವಿ. ಅದನ್ನು ಕೂಡ ಮಾಡಲಾಗಿದೆ. ಒಂದು ವ್ಯಕ್ತಿಗೆ ಒಂದು ಸಾರಥಿ ಯೋಜನೆ ಅಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಮಂಡಳಿ ಏನಿದೆ ನಿಗಮ, ಅವ್ರ ಕಡೆಯಿಂದ ಒಂದು 4 ವೀಲರ್ ಡಿಸೈರ್ ವೆಹಿಕಲನ್ನು ಕೂಡ ಕೊಡಲಾಗ್ತಾ ಇದೆ. ಅವರು ಆ ಸಾರಥಿ ಯೋಜನೆ ಅಡಿಯಲ್ಲಿ ಕೂಡ ಅವತ್ತಿನ ದಿನ ಅವೆರಡೂ ಫಲಾನುಭವಿಗಳಿಗೆ ಒಂದು ಯೋಜನೆ, ಆ ಯೋಜನೆಯಲ್ಲಿ ಒಂದು ಫಲಾನುಭವಿ ಅಂದರೆ ಅಷ್ಟು ಜನಕ್ಕೆ ದಾಖಲೆಗಳನ್ನು ಒದಗಿಸೋದ್ರ ಜೊತೆಗೆ ಅವತ್ತಿನ ದಿನ ಕಾರನ್ನು ಕೂಡ ಹಸ್ತಾಂತರಿಸ್ತಾರೆ. ಸೊ ಅದು ತಮ್ಮೆಲ್ಲರಿಗೂ ಕೂಡ ಮಾಹಿತಿಗೆ 84 ಜನಕ್ಕೂ ಕೂಡ ದಾಖಲೆಗಳನ್ನು ರೆಡಿ ಮಾಡಿಸಿದ್ದೀವಿ. 84+1